ಈ ಊರಿನಲ್ಲಿ ವಾಸ ಮಾಡ್ಕೊಂಡಿದ್ದೀವಿ. 7-8 ಮೈಲಿ ನಮಗೆ ಬಸ್ಸಿನ ಸೈಕಲ್ಗಳಿಲ್ಲ, ತಿಳುವಳಿಕೆ ಇಲ್ಲ, ಬ್ಯಾಟ್ಗಳು ನಾವು ನೋಡೇ ಇಲ್ಲ. ಅಂಥ ಸಮಿತಿಗೆ ಕೂಲಿ ನಾಲಿ ಮಾಡಿ ಎಲ್ಲ ಮಾಡಿ ಸ್ವಲ್ಪ ತೋಟ ಮಾಡ್ಕೊಂಡಿದ್ವಿ. ಆ ತೋಟ ಕೈಗೆ ಬರುವ ಸರಿಗೆ ಟಿ ಸಿ ಇಲ್ಲದ ಮೇಲೆ ಕೊಡಲ್ಲ ಅಂತ ಹೇಳ್ಬಿಟ್ಟು, ಕರೆಂಟ್ ಕೊಡಲ್ಲ ಅಂತ ಕಟ್ ಮಾಡಿಬಿಟ್ಟು ನಮ್ಮ ಹೆಂಗಸರು ತಾಳಿನ ಮಾರಿಬಿಟ್ಟು ಮತ್ತೆ ಮೊನ್ನೆ ಟಿ ಸಿ ಹಾಕ್ಸ್ಕೊಂಡಿದ್ದೀವಿ. ಆ ದುಡ್ಡು ನೀವು ಬಂದು ನಾಳೆ ಮಾಡ್ತೀವಿ ಬಂದು ಅದು ಬರುವಾಗ ನೀವು ಈ ತಾರೀಕು ಮಾಡಿರೋದ್ರಿಂದ ಅದು ನೀವೇನೋ ಊಟ ದುಡ್ಡು ಕೊಡ್ತೀರಾ, ನಮ್ಮ ಹೆಸರಿಗೆ ಹಾಕ್ತೀರಾ. ಹಾಕಿದ ರಾತ್ರಿಗೆ ಕೊಡಪ್ಪ, ಇಲ್ಲಿ ಬೆಂಗಳೂರ ಸೈಟ್ ತಗೋಬೇಕು ಅಂತ ನನ್ನ ಮಗ ಕೇಳ್ತಾನೆ. ನಾನು ಕೊಡಲ್ಲಪ್ಪ, ನನಗೆ ಜಮೀನು ಬೇಕು, ಸಾಯುವಾಗ ನನ್ನ ಜಮೀನಾಗ ಉಣ್ಬೇಕು, ನಮ್ಮ ತಾತನ ಹೆಸರು ಹೇಳಬೇಕು ಅಂತ ನಾವು ಹೇಳ್ತೀವಿ. ಆವಾಗ ರಾತ್ರಿ ಗಂಡ ಹೆಂಡರು ಸೇರಿ ಇಸಿಗ್ಬಿಟ್ಟು ನಮ್ಮ ಪ್ರಾಣಿಗಳು ತೆಗೆದು ಅದು ದುಡ್ಡು ತಗೊಂಡು ಹೋಗೋಕ್ಕೋಸ್ಕರವಾಗಿ ನಮ್ಮ ಪ್ರಾಣಿಗಳು ತೆಗೋಕ್ಕೆ ನೀವು ಎತ್ನೊಳೆ ಮಾಡೋಕ್ಕೆ ಬಂದಿದ್ದೀರಾ. ನೀವು ಮಾಡಬೇಡ ಅಂತ ನಾವು ಹೇಳಲ್ಲ. ಎಲ್ಲಾದರೂ ಗೌರ್ಮೆಂಟ್ ಜಮೀನುಗಳಿರೋತ್ತಾಗೆ ಚಿಕ್ಕದ ಮಾಡಿ ಆ ಊರಿಗೆ ವಶೀಕರಣಗಳು ಕೊಟ್ಟು ನಮ್ಮನ್ನು ನೀವು ಕಾಪಾಡ್ರಿ ಅಂತ ನಾವು ಕೈ ಮುಗಿದು ಕೇಳ್ತೀವಿ. ಈ ಪರಿಹಾರ ದುಡ್ಡು ಕುಟುಂಬಗಳೇ ಹೊಡಿತಾ ಇದೆ. ಪರಿಹಾರ ಕೊಟ್ಟರೆ ನಮ್ಮ ಸಾವಿರಾತ್ರಿ ಗ್ಯಾರಂಟಿ. ನಿನ್ನ ಪರಿಹಾರ ಬೇಕಿಲ್ಲ, ನಾವು ಇಷ್ಟು ಮಟ್ಟಿಗೆ ಮಾರ್ಗ ಮಾಡ್ಕೊಂಡಿದ್ದೀವಿ, ನಮ್ಗೆ ಸಾಕು. ಈಗ ನೀವು 2,000 ರೂಪಾಯಿ ಕೊಡೋದು, ನಮ್ಮ ತಗ 50-60 ರೂಪಾಯಿ ಒಂದು ಖಾತೆ ಪಾಣಿ ರಿಜಿಸ್ಟ್ರಿ ಪತ್ರ ಬಿಸ್ಕೊಳೋದು, ನನ್ನ ಹೆಂಡ್ರಿಗೆ ಕೊಡೋದು, ನಮ್ಮ ಮನೆಗೆ ವೈರಿ ತಂದಿಟ್ಟಿರೋರು ನೀವೇ, ನಿಮ್ಮ ಗೌರ್ಮೆಂಟ್ಗಳು. ಹಿಂಗಾಗಿಬಿಟ್ಟದೆ. ಈಗ ರಾತ್ರಿ ನನಗೂ 2 ಎಕರೆ ಅದೇ, ನೀನು 2 ಎಕರೆಗೂ ಹಾಕ್ತಿ. ನನ್ನ ಮಗ ಕೇಳ್ತಾನೆ ಬೆಂಗಳೂರ ಬಿಲ್ಡಿಂಗ್ ತಗೊಂತೀನಿ ಅಂತ. ನಾನು ಆಗಲ್ಲಪ್ಪ, ನಮ್ಮ ತಾತನ ಹೆಸರು ಹೇಳ್ಬೇಕು, ಇಲ್ಲೇ ಇರಬೇಕು ಅಂತೀನಿ. ರಾತ್ರಿ ಕೊಳ್ಳಿ ಸತ್ತೇ ಬೆಳಗ್ಗೆ ಮಣ್ಣು ಮಾಡ್ತಾರೆ. ನೀವೇ ನಮ್ಮ ಪ್ರಾಣಿಗಳು ತೆಗೆಯೋದು, ನಾವು ಮಾತ್ರ ಬಿಲ್ಕುಲ್ ಬಿಡಲ್ಲ. ನೀವೇನಾದರೂ ಮಾಡಲೇಬೇಕು ಅಂದರೆ ನಮಗೆ ಪಾಳಡಿಯಲ್ಲಿ ಕೊಟ್ಟುಬಿಟ್ಟು ಸಹಾಯ ಹಾಕ್ಬಿಟ್ಟು ಆಮೇಲೆ ಮಾಡ್ಕೊಂಡು ಹೋಗಿ. ಇಲ್ದಿದ್ರೆ ಎಲ್ಲಾದ್ರೂ 2 ಎಕರೆ ಇಲ್ದಾರಿಗೆ ಒಂದು ಜಮೀನು ಕೊಟ್ಟು, ಮನೆ ಕೊಟ್ಟು, ಅಲ್ಲ ಇರಲಿ ಮನೆ ಕೊಟ್ಟು ಆಮೇಲೆ ನೀವು ಬೇಕೇ ಬೇಕು ಅಂದರೆ ನೀವು ಮಾಡ್ಕೊಳ್ರಿ.